ಇಲ್ಲ, ಸಚಿವ ಸಂಪುಟದಲ್ಲಿ ಬರೋದು ಬಿಡೋದು ತೀರ್ಮಾನ ಆಗೋದು ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನೂತನ ಸಚಿವರಿಗೆಲ್ರಿಗೂ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಭಾಳಷ್ಟು ಹೊಸ ಮುಖಗಳು ಕೂಡ ಸಿಕ್ಕಿದೆ ಮತ್ತು ಹಳಬರು ಕೂಡ ಕೆಲವರೆಲ್ಲ ಇದ್ದಾರೆ. ಅದರಿಂದ ಒಳ್ಳೆಯ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಇನ್ನು ಒಳ್ಳೆಯ ಒಂದು ಈ ಅವಕಾಶ ಉಪಯೋಗಿಸ್ಕೊಂಡು ರಾಜ್ಯದ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆರೋಗ್ಯ ಇಲಾಖೆಯೂ ಕೂಡ ಕೆಲಸ ಮಾನದಂಡದ ನೋಡೋದಾದ್ರೆ ಇದನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ರು. ಆ ವಿಚಾರದಲ್ಲಿ ಎಲ್ಲೂ ಕೂಡ ನೀವು ಪಾರ್ಟಿಯಲ್ಲಿ ಕೂಡ ಅಭ್ಯರ್ಥಿ ಆದರೂ ಯಾಕೆ ನಿಮ್ಮ ವಿಚಾರದಲ್ಲಿ ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸ್ ಆಗೋದಿಲ್ಲ. ಪಕ್ಷ ಮುಖ್ಯ. ಇಲ್ಲ ಯಾರು ಯಾರು ಕಮ್ಯುನಿಟಿ ವಿಚಾರದಲ್ಲಿ ಇಡೀ ಸಚಿವ ಸಂಪುಟದಲ್ಲಿ ತಮ್ಮ ಕಮ್ಯುನಿಟಿಯ ಆಧಾರದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ತಮ್ಮ ಹೆಸರು. ಸೊ ಈ ಬಾರಿ ನೋಡೋದಾದ್ರೆ ಆ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಯಾರಿಗೂ ಸಿಕ್ಕಿಲ್ಲ. ಇದುವರೆಗೂ ಕೂಡ ಬ್ರಾಹ್ಮಣ ಸಮುದಾಯದ ಇಲ್ಲದೆ ಸಂಪುಟ ಇಲ್ಲ. ಇದುವರೆಗೂ ಇರಲಿಲ್ಲ. ಹೌದು, ನೀವು ಹೇಳ್ದಂಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ಇದುವರೆಗೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯವ್ರದ್ದು ಯಾರೂ ಕೂಡ ಇಲ್ಲದೆ ಇರತಕ್ಕಂಥದ್ದು ಆಗಿರುವಂಥದ್ದು. ಆದರೆ ಜಾತಿಯ ಒಂದೇ ಆಧಾರ ಅಲ್ಲ ತಾನೇ. ಆದರೂ ಕೂಡ ಇದು ಬಹುಶಃ ಪ್ರಥಮ ಬಾರಿಗೆ ಈ ಥರ ಆಗಿದೆ. ಸರ್, ಲಾಸ್ಟ್ ಟೈಮು ಯಾವಾಗ ಈ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ವಿಚಾರಗಳು ಚರ್ಚೆಗೆ ಬಂತು. ಹೈಕಮಾಂಡ್ ಬಳಿ ಒಂದು ರಿಪೋರ್ಟ್ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು. ಅಂದರೆ ಸಚಿವರ ಕೆಲಸಗಳು ಹೇಗಿದೆ ಅನ್ನುವಂಥದ್ದು ಸಂಪೂರ್ಣವಾದಂಥ ರಿಪೋರ್ಟನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಬಟ್ ಅದೇ ಎಲ್ಲೋ ಒಂದು ಕಡೆ ಈ ಬಾರಿಯೂ ಕೂಡ ತಮ್ಮ ವಿಚಾರದಲ್ಲೇನಾದರೂ ಅದೇ ನನಗೇನು ಗೊತ್ತಿಲ್ಲ ಅಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಏನು ಕೊಟ್ಟಿಲ್ಲ. ನಾವೇನು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದರೆ ಅದೊಂದು ಹೇಳ್ಬೋದಾಗಿತ್ತು. ನೀವೇನು ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಏನಾದರೂ ಒಂದು ಆರೋಪಗಳಿದ್ರೆ ಅದ್ರ ಬಗ್ಗೆ ನನಗೇನು ಯಾವುದೋ ಒಂದು ರೀತಿ ಯಾವುದೇ ರೀತಿ ಹೇಳಿಕೆಗಳು ಕೊಟ್ಟಿರಲಿಲ್ಲ. ಇಲ್ಲ, ಹಾಗೇನಿಲ್ಲ. ಭೇಟಿ ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಭೇಟಿಗಳು ಇದ್ದೇ ಇರ್ತದಲ್ಲ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮುಂದೆ ಏನಾಗೋದು ನೋಡೋಣ. ಒಟ್ಟಲ್ಲಿ ನಮ್ಮ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬೇಕು. ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರಬೇಕು. ಮಹಿಳೆಯರಿಗೂ ಸಹ ಯಾರಿಗೂ ಕೊಟ್ಟಿದ್ದಾರೆ. ಅದೇನೋ ಸಮಸ್ಯೆ ಆಗಿದೆ, ಅದನ್ನು ಬಗೆಹರಿಸ್ಕೋಬೇಕು. ಮತ್ತು ಯಾರಿಗೆ ಸ್ವಲ್ಪ ನೋವಾಗಿದೆ, ಅನೇಕ ಸೀನಿಯರ್ಸು ಇದ್ದಾರೆ, ಅವ್ರಿಗೆಲ್ಲ ಅವಕಾಶಗಳು ಸಿಕ್ಕಿಲ್ಲ. ಒಂದು ಮಂತ್ರಿಮಂಡಲ ಆದಾಗ ಎಲ್ರಿಗೂ ಅವಕಾಶ ಸಿಗೋದೂ ಇಲ್ಲ. ಕೆಲವರಿಗೆ ಇದು ನೋವು ಆಗೇ ಆಗುತ್ತೆ. ಅದನ್ನು ಸಮಾಧಾನ ಪಡಿಸುವಂಥ ಕೆಲಸ ನಮ್ಮ ಪಕ್ಷದವ್ರು ಮಾಡಬೇಕು. ಅವ್ರ ಜೊತೆಲೆಲ್ಲ ಹೋಗಿ ಚರ್ಚೆ ಮಾಡಬೇಕು ಮತ್ತು ಎಲ್ಲರೂ ಕೂಡ ಒಗ್ಗೂಡಿಸುವಂಥ ಕೆಲಸ ನಮ್ಮ ಪಕ್ಷದ ವರಿಷ್ಠರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಡ್ತೀನಿ. ಸರ್, ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಅಂದರೆ ಅತೃಪ್ತ ಎಲ್ಲರೂ ಕೂಡ ಒಂದು ಸಭೆ ಮಾಡ್ತಿದ್ದಾರೆ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಹಿಂದೆ ಕೂಡ ತಮಗೆ ಸಚಿವ ಸ್ಥಾನ ಪಾರ್ಟಿ ಅಂತ ಬಂದಾಗ ಪಾರ್ಟಿ ಕೆಲಸಕ್ಕೆ ನೀವು ಹೋಗಿದ್ದು ಅಂತ. ಸೊ ಆದರೆ ಈಗ ನಿಮಗೊಂದು ಅವಕಾಶ ಅನ್ನುವಂಥ ನಿಮ್ಮ ಬೆಂಬಲಿಗರಿಗೂ ಕೂಡ ಒಂದು ನಿರಾಸೆ ಇರ್ತದೆ. ಏಕೆಂದರೆ ನಮ್ಮ ಯಾರ್ಯಾರು ಇದ್ದಾರೆ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನ, ಅವ್ರಿಗೆಲ್ಲರೂ ಕೂಡ ನೋವು ಆಗೇ ಆಗುತ್ತೆ. ಅದು ಇದ್ದೇ ಇರ್ತದೆ. ಆದರೆ ರಾಜಕೀಯದಲ್ಲೆಲ್ಲ ಸ್ವೀಕಾರ ಮಾಡಬೇಕಾಗ್ತದಲ್ವ. ಅದ್ರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿಕೊಂಡು ಇನ್ನೂ ಅನೇಕ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅವಕಾಶಗಳಿದೆ. ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಅದು ಹೇಳಿದ್ನಲ್ಲ, ಇದುವರೆಗೆ ಯಾರೂ ಮಾತಾಡಿಲ್ಲ.